respected dignitaries on the dais and off the dais. ಮೊದಲನೇದಕ್ಕಾಗಿ ನಾನು ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ಹಲ್ಸೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಕಳೆದ ವಾರ ಅಷ್ಟೇ ನಾನು ನಮ್ಮ ಕಾಲೇಜಿನಲ್ಲಿ ಈ ಒಂದು ಮುಕ್ತ ವಿಶ್ವವಿದ್ಯಾಲಯದ ಒಂದು ಸ್ಟಡಿ ಸೆಂಟರ್ ಇದೆ, ಅಲ್ಲಿಗೆ ಭೇಟಿಯನ್ನು ನೀಡಿದರು. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಅಲ್ಲೇ ಕೇಳಿದ್ರು. ನಿಜವಾಗಿಯೂ ನನಗೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಒಂದು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಅಭಿನಂದನೆಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮೇಡಮ್ ಅವರ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ರು, ನಾನು ಕೂಡ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟೇ. 1991 ಬ್ಯಾಚಲ್ಲಿ ಎಕನಾಮಿಕ್ಸ್ MA ಮಾಡಿರೋ ಅಂಥದ್ದು, ಮತ್ತು PG ಡಿಪ್ಲೊಮಾ ಇನ್ ಜೈನಾಲಜಿ, ಅದರಲ್ಲಿ ಗೋಲ್ಡ್ ಮೆಡಲನ್ನು ಕೂಡ ಪಡೆದಂತಹ ವಿದ್ಯಾರ್ಥಿನಿ ಇಲ್ಲಿ. ಮೈಸೂರು ಅಂದ ತಕ್ಷಣ ನಮಗೆ ಒಂಥರ ತವರು ಮನೆ ಭಾವನೆ ಬರುತ್ತೆ. ಅದು ಎಲ್ಲೇ ಆಗಲಿ ರಿಟೈರ್ಡ್ ಆದಮೇಲೆ ಮೈಸೂರಿಗೆ ಬಂದು ಸೆಟ್ಲ್ ಆಗೋಣ ಅನ್ನೋದು ಒಂದು ಮನೋಭಾವನೆ, ಎಲ್ಲೇ ಕೆಲಸ ಮಾಡಿದ್ರು ಕೂಡ. ಸೊ ಅಂಥ ಒಂದು ಮನೋಭಾವನೆ ನನಗೂ ಕೂಡ ಇದೆ. ಸೊ ಇಂಥ ಒಂದು ನಿಜವಾಗ್ಲೂ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಲೈಫ್ ಸ್ಕಿಲ್ಸ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಚಿಲ್ಡ್ರನ್ ಆ್ಯಂಡ್ ಯೂತ್ ಇನ್ ದ ಡಿಜಿಟಲ್ ವರ್ಲ್ಡ್, ಇಟ್ ಈಸ್ ಅ ನೀಡ್ ಆಫ್ ದ ಹವರ್. ತುಂಬ ಅವಶ್ಯಕತೆ ಇರುವಂಥದ್ದು. ಯಾಕೆ ಅಂತಂದರೆ ನಾವು ನಂದು ಕೂಡ PhD ಟಾಪಿಕ್ಕು ಜೈನ್ ಫಿಲಾಸಫಿ ಕಾಂಟ್ರಿಬ್ಯೂಷನ್ ಟು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಎ ಸ್ಟಡಿ ಆಫ್ ಕರ್ನಾಟಕ, ಜೈನಿಸಮ್ ಆ್ಯಂಡ್ ಎಕನಾಮಿಕ್ಸ್. ಸೊ ಹೇಗೆ ಒಂದು ಫಿಲಾಸಫಿ ಎಷ್ಟು ಅವಶ್ಯಕವಾಗಿರುತ್ತೆ ಒಂದು ಪ್ರೆಸೆಂಟ್ ಸಸ್ಟೈನಬಲ್ ಎಕನಾಮಿಕ್ ಡೆವಲಪ್ಮೆಂಟಿಗೆ ಅಂತ ಅನ್ನೋದು, ಸುಸ್ಥಿರವಾದಂತಹ ಒಂದು ಆರ್ಥಿಕ ಬೆಳವಣಿಗೆಗೆ ಹೇಗೆ ಒಂದು ತತ್ವಗಳು ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಂದು PhD ಥೀಸಿಸ್ ಇರೋವಂಥದ್ದು. ಸೊ ಅದನ್ನು ನಾವು ಆಳವಾಗಿ ನಾವು ನೋಡಿದಾಗ ಲೈಫ್ ಸ್ಕಿಲ್ಸ್, ಹಿಂದಿನ ಶಿಕ್ಷಣವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಹಿಂದಿನ ಶಿಕ್ಷಣ ಪದ್ಧತಿಯನ್ನು ನಾವು ನೋಡಿದಾಗ ಅದರಲ್ಲಿ ನಾನು ಸ್ಟಡಿ ಮಾಡಿದಾಗ ಏನ್ಷಿಯಂಟ್ ಸಿಸ್ಟಮ್ ಆಫ್ ಎಜುಕೇಷನ್ ಯಾವ ಥರ ಇತ್ತು ಅನ್ನೋದು ಅಲ್ಲಿ ನೋಡಿದಾಗ ಪುರುಷರಿಗೆ 72 ರೀತಿಯಾದಂತಹ ವಿದ್ಯೆಗಳನ್ನು ಕಲಿತಾ ಇದ್ರು ಅವರು ಪರಿಪೂರ್ಣವಾಗಿ ಹೊರಗೆ ಬರೋದಕ್ಕೆ. ಅದೇ ರೀತಿ ಮಹಿಳೆಯರು 64 ರೀತಿಯಾದಂತಹ ವಿದ್ಯೆಗಳನ್ನು ಕಲ್ತ್ಕೊಳ್ತಾ ಇದ್ರು. ಅದರಲ್ಲಿ ಲೈಫ್ ಸ್ಕಿಲ್ಸ್ಗಳು ಕೂಡ ಪ್ರಮುಖವಾಗಿರುತ್ತೆ. ಮಾರಲ್ ವ್ಯಾಲ್ಯೂಸ್, ಎಥಿಕ್ಸ್, ಇವೆಲ್ಲವೂ ಕೂಡ ದೇ ಆರ್ ಆಲ್ ಪಾರ್ಟ್ ಆಫ್ ಎಜುಕೇಷನ್. ಎಲ್ಲವನ್ನೂ ಕೂಡ ಅವರು ಪ್ರಾಕ್ಟಿಕಲ್ ಆಗಿ ಕಲಿತಾ ಇದ್ರು. ನಾವೀಗ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಈಗ ಎಲ್ಲದನ್ನೂ ಕೂಡ PPT ಮಾಡೋದು, ಮಕ್ಕಳಿಗೆ ತೋರಿಸೋದು, ಮೊಬೈಲಲ್ಲಿ ನೋಡೋದು, ಹೀಗೆ ನಟ್ಟು ಸ್ಕ್ರೂಗಳನ್ನು ಟೈಟ್ ಮಾಡೋದು, ಅದನ್ನೆಲ್ಲವನ್ನು ನಾವು ಯಾವುದ್ರಲ್ಲಿ ತೋರಿಸ್ತೀವಿ? ಮೊಬೈಲಲ್ಲಿ, ಇದರಲ್ಲಿ ಡಿಜಿಟಲ್ ಇದರಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಹಿಂದೆ ಇಲ್ಲ ನನ್ನ ಒಂದು ಶಿಕ್ಷಣ ಅಂದರೆ ನಾವು ಮಕ್ಕಳಾಗಿದ್ದಾಗ ಯಾವ ರೀತಿ ಓದ್ತಾ ಇದ್ವಿ ಅಂತ ಅನ್ನೋದನ್ನು ನಾನು ಜ್ಞಾಪಿಸ್ಕೊಳ್ತಾ ಇದ್ದೆ. ಇದನ್ನು ಈಗಿನ ಮಕ್ಕಳ ವಿದ್ಯಾಭ್ಯಾಸದ ಪರಿಯನ್ನು ನಾವು ನೋಡಿದಾಗ, ನಾವು ಸ್ಟೂಡೆಂಟ್ಗಳಾಗಿದ್ದಾಗ ಹಳ್ಳಿಗಳಲ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿದ್ದು. ನಾವು ಹಳ್ಳಿಗಳಲ್ಲಿ ಇದ್ದಾಗ ಯಾವ ರೀತಿ ನಾವು ಓದ್ತಾ ಇದ್ವಿ ಅಂತಂತಂದರೆ, ಮನೆ ಮೇಲೆ ಏನಾದ್ರು ಬಲ್ಬ್ ಬರ್ನ್ ಆಯಿತು ಅಂತಂತಂದರೆ ಅದನ್ನು ಒಳಗಡೆ ಇದನ್ನು ಜಾಯಿಂಟ್ ಮಾಡಿ ಅದನ್ನು ಹತ್ತಿಸ್ಕೊಂಡು ಇನ್ನೊಂದು ಸ್ವಲ್ಪ ದಿನ ಬರೋ ಥರ ನಾವು ನೋಡ್ತಾ ಇದ್ವಿ. ಆ ಥರ ಸ್ಕಿಲ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಅದೆಲ್ಲ, ಅದೇನು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗೆಯೇ ಪ್ರತಿಯೊಂದರಲ್ಲೂ ಕೂಡ ನಾವು ಒಂದೊಂದು ಆ ಸ್ಕಿಲ್ಗಳು ಇದ್ರೇ ಮಾತ್ರ ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗೆಲ್ಲದಕ್ಕೂ ಕೂಡ ನಾವೇನು ಮಾಡ್ತೀವಿ, ಟೈಮ್ ಇಲ್ಲ ಅಂತೇಳಿ ಇಲ್ಲಿ ಪೇರೆಂಟ್ಸ್ಗಳ ಪಾತ್ರ, ಅದರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಟೀಚರ್ಸ್ಗಳದಷ್ಟೇ ಅಲ್ಲ, ಅದ್ರ ಜೊತೆಗೆ ಪೇರೆಂಟ್ಗಳ ಪಾತ್ರವೂ ಕೂಡ ಪ್ರಮುಖವಾಗಿದೆ ಇಲ್ಲಿ. ಯಾಕೆ ಅಂತಂದರೆ ಪೇರೆಂಟ್ಗಳು ಈಗ ಹಿಂದಿನದಾದರೆ ತಾಯಿ ಮೊದಲೇ ಗುರು ಅಂತ ನಾವು ಹೇಳಿದ್ವಿ.
ಆದರೆ ಹೆಚ್ಚಾಗಿ ಮನೆಯಲ್ಲೇ ಇದ್ದು ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತಿದ್ದಿ ಹೇಳ್ಕೊಡ್ತಾ ಇದ್ರು, ಮೌಲ್ಯಗಳ ಬಗ್ಗೆ ತಿಳಿದು ಹೇಳ್ಕೊಡ್ತಾ ಇದ್ರು. ಆದರೆ ಈಗ ಹೆಣ್ಮಕ್ಳುಗಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ, ತಂದೆ ತಾಯಿಗಳು ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಸಮಯದ ಅಭಾವ, ಮಕ್ಕಳ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ತಾ ಇದ್ದಾರೆ. ಮಕ್ಕಳು ಹೆಚ್ಚಾಗಿ ಎಲ್ಲರೂ ಕೂಡ ಮೊಬೈಲಲ್ಲೇ ಎಲ್ಲವನ್ನೂ ಕಲಿಯೋದಾಗಿದೆ. ಬಂದಾಗ ಕೆಲಸದಿಂದ ಬಂದಾದ ತಕ್ಷಣ ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಮೊಬೈಲನ್ನು ಕೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದರ ಮೇಡ್ ಸರ್ವೆಂಟ್ ನೋಡ್ಕೊಂಡಿರ್ತಾರೆ, ಇಲ್ಲ ಅಂತಂತಂದರೆ ಮೊಬೈಲ್ಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಇದರಿಂದ ಮಕ್ಕಳುಗಳಿಗೆ ಏನಾಗ್ತಾ ಇದೆ ಅಂತಂದರೆ, ಮಕ್ಕಳಾಗಿರ್ಬೋದು ಮತ್ತು ಈ ಡಿಜಿಟಲ್ ವರ್ಲ್ಡಲ್ಲಿ ಎಲ್ಲವನ್ನೂ ಕೂಡ ನಾವು ಮೊಬೈಲ್, ಅದು ಒಂದು ಎರಡು ರೀತಿಯಲ್ಲಿ ನಾವು ನೋಡ್ಬೋದು ಈ ಒಂದು ಡಿಜಿಟಲ್ ವರ್ಲ್ಡಲ್ಲಿ. ಅದರಿಂದ ಸಾಕಷ್ಟು ನಾಲೆಡ್ಜನ್ನು ಆನ್ಲೈನಿಂದ ಪಡ್ಕೊಳ್ಬೋದು. ಪ್ರತಿಯೊಂದು ವಿಷಯದ ಬಗ್ಗೆ ನೋಡಿ, ಇಂಥದ್ದು ಸಿಗೋದಿಲ್ಲ ಮಾಹಿತಿ ಅನ್ನೋದಿಲ್ಲ ಡಿಜಿಟಲ್ ವರ್ಲ್ಡಲ್ಲಿ. ಎಲ್ಲವನ್ನ ಕೂತಿದ ಕಡೆನೆ ದ ಟೆಕ್ನಾಲಜಿ ಈಸ್ ಇನ್ ಅವರ್ ಫೀಟ್, ನಮ್ಮ ಕಾಲ್ ಕೆಳಗಡೆನೆ ಬಂದು ಬಿದ್ದುಬಿಟ್ಟಿದೆ ಟೆಕ್ನಾಲಜಿ ಅಂತ ಅನ್ನೋದು. ಸೊ ಎಲ್ಲವೂ ಕೂಡ ನಮಗೆ ಸಿಗುತ್ತೆ, ಆದರೆ ಮಕ್ಕಳಿಗೆ ಯಾವುದೂ ಬೇಕಿಲ್ಲ. ನಮಗೆ ನಾವೆಲ್ಲ ಓದಬೇಕಾದ್ರೆ ಏನೂ ಇರಲಿಲ್ಲ, ಆದರೆ ಎಲ್ಲದನ್ನೂ ಕಲಿಬೇಕು ಅನ್ನೋ ಮಹದಾಸೆ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಕಾಲ್ ಕೆಳಗಡೆ ಬಂದು ಬಿದ್ದಿದೆ ಥ್ರೂ ದ ಟೆಕ್ನಾಲಜಿ ಮೂಲಕ, ಡಿಜಿಟಲ್ ಮೂಲಕ ಎಲ್ಲವೂ ಕೂಡ ಕಾಲ್ ಕೆಳಗಡೆ ಬಿದ್ದಿದೆ. ಆದರೆ ಮಕ್ಕಳಿಗೆ ಏನೂ ಕಲಿಯೋ ಇಂಟ್ರೆಸ್ಟ್ ಇಲ್ಲ. ಸೊ ಅದು ವಿಪರ್ಯಾಸ. ಸೊ ಇದರಲ್ಲಿ ನಾವು ಶಿಕ್ಷಕರಾಗಿ ಇಲ್ಲೆಲ್ಲರೂ ಕೂಡ ಹೆಚ್ಚಿನವರು ಶಿಕ್ಷಕರಿದ್ದೀರಾ, ಶಿಕ್ಷಕರು ಮತ್ತು ಪೇರೆಂಟ್ಗಳಾಗೂ ಕೂಡ ಇದ್ದೀರಾ, ತಮ್ಮ ಮಕ್ಕಳಿಗೆ ಪೇರೆಂಟ್ಗಳಾಗೂ ಕೂಡ ಇದ್ದೀರಾ. ಸೊ ಅವರಿಬ್ಬರ ಪಾತ್ರ ಇಂತಹ ಒಂದು ಡಿಜಿಟಲ್ ವರ್ಲ್ಡಲ್ಲಿ, ಯಾಕೆಂತಂದರೆ ಮಕ್ಕಳುಗಳಾಗಿರ್ಬೋದು, ಯೂತ್ಸ್ಗಳಾಗಿರ್ಬೋದು, ಇಂತಹ ಒಂದು ಡಿಜಿಟಲ್ ವರ್ಲ್ಡಿಂದ ಸಾಕಷ್ಟು ಕಲಿಯೋದು ಬೇಕಾದಷ್ಟಿದೆ. ಯಾಕೆಂತಂದರೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡೋದು ಏನು ಅಂತಂತಂದರೆ, ಡಿಜಿಟಲ್ ಲಿಟರಸಿನ ಕಲಿತಾ ಇದ್ದೀವಿ. ಅದರಿಂದ ಸೊ ಲೈಫ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಡಿಜಿಟಲ್ ವರ್ಲ್ಡ್. ಸೊ ಯಾಕೆಂತಂದರೆ ಇಂತಹ ಒಂದು ಇನ್ ದ ಡಿಜಿಟಲ್ ವರ್ಲ್ಡ್ both children and youths, they require specific life skills and strategies to maintain well-being. ಅಂದರೆ ಅವರ ಒಂದು ಉತ್ತಮವಾದಂತಹ ಜೀವನ, ಅವರ ಒಂದು ವೆಲ್-ಬೀಯಿಂಗ್ ಆಗಬೇಕು ಅಂತಂತಂದರೆ ಸ್ಪೆಸಿಫಿಕ್ ಲೈಫ್ ಸ್ಕಿಲ್ಸ್ಗಳು ಅವ್ರಲ್ಲಿ ಬೇಕಾಗಿದೆ. ಸೊ ಅದರಿಂದ ಅಂತಹ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಬೇಕಾಗಿರುವಂಥ ಒಂದು ಲೈಫ್ ಸ್ಕಿಲ್ಸಲ್ಲಿ ಏನು ಅಂತಂತಂದರೆ, ಯಾವಾಗಲೂ ನಿರಂತರವಾಗಿ ಮೊಬೈಲ್ನಲ್ಲಿ ಅಥವಾ ಈ ಒಂದು ಡಿಜಿಟಲ್ ವರ್ಲ್ಡಲ್ಲೇ ಎಲ್ಲವನ್ನ ಕಲಿತಾ ಇರೋದ್ರಿಂದ ಅವ್ರೇನಾಗ್ತಾ ಇದ್ದಾರೆ, ಕಂಟಿನ್ಯೂಸ್ ನಾಲೆಡ್ಜನ್ನು ಪಡ್ಕೊಳ್ಬೋದು, ಸಾಕಷ್ಟು ಮಾಹಿತಿಯನ್ನು ಅವರಲ್ಲಿ ಪಡ್ಕೊಳ್ಬೋದು. ಅದು ಡಿಜಿಟಲ್ ಲಿಟರಸಿ ಆಗಿರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಆನ್ಲೈನ್ ಸೇಫ್ಟಿ ಆಗಿರ್ಬೋದು, ಇಮೋಷನಲ್ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಪಡ್ಕೊಳ್ತಾರೆ. ಆದರೆ ಪ್ರೀತಿಯ ಕೊರತೆ ಇದೆ. ಯಾಕೆಂತಂದರೆ ಅಲ್ಲಿ ನಾನೀಗಾಗಲೇ ಹೇಳಿದೆ, ತಂದೆ ತಾಯಿಗಳಾದವ್ರಿಗೆ ಮಕ್ಕಳುಗಳಿಗೆ ಸಮಯವನ್ನು ಸಮಯ ಕೊಡೋದಕ್ಕೆ ಅವ್ರಲ್ಲಿ ಇರೋದಿಲ್ಲ. ಎಲ್ಲರೂ ಕೆಲಸಕ್ಕೆ ಹೋಗೋದ್ರಿಂದ ಸಮಯ ಅವ್ರ ಮಕ್ಕಳಿಗೋಸ್ಕರನೇ ಸಮಯ ಅಂತ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ದ ಸ್ಟೂಡೆಂಟ್ಸ್ ಮತ್ತು ಯೂತ್ಸ್ ಕೂಡ ಏನಾಗಿದ್ದಾರೆ, ಮತ್ತು ಚಿಲ್ಡ್ರನ್ ಅವರೆಲ್ಲರೂ ಕೂಡ ದೇ ಆರ್ ಆಲ್ ಇಮೋಷನಲಿ ವೀಕ್. ಮಾನಸಿಕವಾಗಿ ಇಮೋಷನಲಿ ತುಂಬ ವೀಕ್ ಆಗ್ತಾ ಇದ್ದಾರೆ. ಯಾವುದನ್ನು ಕೂಡ ಸದೃಢವಾಗಿ ಇಂತಹ ಒಂದು ಪರಿಸ್ಥಿತಿ ಇದೆ, ಅದನ್ನು ನಾವು ಚಾಲೆಂಜ್ ಆಗಿ ತಗೊಳ್ಬೇಕು ಅನ್ನುವ ಮನೋಭಾವನೆ ಅವ್ರಲ್ಲಿ ಮಕ್ಕಳಲ್ಲಿ ಬೆಳೀತಾ ಇಲ್ಲ. ಸೊ ಈಗ ನಾವು ನೋಡ್ತಾ ಇರೋ ಹಾಗೆ ಏನಾದರೂ ಮಕ್ಕಳುಗಳಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು, ಈಗ ಮಾರ್ಕ್ಸ್ ಕಡಿಮೆ ಆಯಿತು ಅಂತಂದರೆ ಹಿಂದೆ ನಮ್ಮ ಒಂದು ಕಾಲದ ಜನ್ರೇಷನಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಮಾರ್ಕ್ಸ್ ಕಡಿಮೆ ಬಂತು ಅಂದರೆ ಹೋಗ್ಲಿ ಬಿಡು, ನಾ ಇನ್ನೊಂದ್ಸಲಿ ಎಕ್ಸಾಮ್ ಪಾಸ್ ಮಾಡಿ ಇನ್ನೂ ಚೆನ್ನಾಗಿ ಬರೆದು ಅಥವಾ ಇನ್ನೇನೋ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿ ಏನೋ ಒಂದು ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ನೋ ಮನೋಭಾವನೆ ಇರ್ತಿತ್ತು. ಆದರೆ ಈಗಿನ ಮಕ್ಕಳಲ್ಲಿ ಏನಾಗಿದೆ ಅಂತಂದರೆ, ಮಾರ್ಕ್ಸ್ 1 ಮಾರ್ಕ್ ಕಡಿಮೆ ಆಯಿತು ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ಇಮೋಷನಲಿ ದೇ ಆರ್ ವೀಕ್, ಇಮೋಷನಲಿ ದೇ ಆರ್ ಸ್ಟೂಡೆಂಟ್ಸ್, ಚಿಲ್ಡ್ರನ್
ಮತ್ತು ಯೂತ್ಸ್ಗಳು ಕೂಡ ಅದನ್ನು ಕೂಡ ನಾವು ಈಗ ಕಂಪ್ಯೂಟರ್ ವರ್ಲ್ಡ್, ಡಿಜಿಟಲ್ ವರ್ಲ್ಡಲ್ಲಿ ಮಕ್ಕಳುಗಳ ಜೊತೆಗೆ ಯೂತ್ಸ್ಗಳು ಕೂಡ ಈಗ ಕಂಪ್ಯೂಟರ್, ಈಗ ಇಂಜಿನಿಯರಿಂಗ್ ಓದ್ತಾರೆ ಅಥವಾ ಏನೇ ಓದಿದ್ರೂ ಕೂಡ ಕೊನೆಗೆ ಅವ್ರು ಕೆಲಸ ಮಾಡೋದೇ ಕಂಪ್ಯೂಟರ್ ಮುಂದೆ. ಸೊ ನಿರಂತರವಾಗಿ ಈ ರೀತಿಯಾಗಿ ಡಿಜಿಟಲ್ ವರ್ಲ್ಡಲ್ಲಿ ನಿರಂತರವಾಗಿ ಕಂಪ್ಯೂಟರ್ ಮುಂದೆನೇ ಕೆಲಸ ಮಾಡೋದ್ರಿಂದ ಮಕ್ಕಳುಗಳು ಕೂಡ ಆ ಕಂಪ್ಯೂಟರು ಮೊಬೈಲ್ ಮೂಲಕನೇ ಅವರಲ್ಲಿ ಹೆಚ್ಚಿನ ಸಮಯವನ್ನು ಅವರು ಕಳೀತಾ ಇರೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಅವರಲ್ಲಿ ಫಿಸಿಕಲಿ ಮತ್ತು ಮೆಂಟಲಿ ಎರಡರಲ್ಲೂ ಕೂಡ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಅಂಥದ್ದೇ. ಸೊ ಫಿಸಿಕಲಿ ಹೇಳಬೇಕು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲೇ ಇಟ್ಕೊಂಡು ತಂದೆ ತಾಯಿಗಳಿಗೆ ಇಲ್ಲಿ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂದಾಗ ಅವರು ಮೊಬೈಲಲ್ಲೇ ಇನ್ವಾಲ್ವ್ ಆದಾಗ ಎಷ್ಟೋ ರೆಟಿನಾ ಪ್ರಾಬ್ಲಮ್ಗಳು ಮಕ್ಕಳುಗಳು ಫೇಸ್ ಮಾಡ್ತಾ ಇದ್ದಾರೆ, ಒಬೆಸಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ, ಫಿಸಿಕಲಿ ಸಾಕಷ್ಟು ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ, ಆಮೇಲೆ ಸ್ಟ್ರೆಸ್ಫುಲ್ ಲೈಫ್ನ ಅವರಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಯಂಗ್ ಜನ್ರೇಷನ್ 20-25 ವರ್ಷದ ಯುವಕರು ಅಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಅಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದಕ್ಕೆ ಮೂಲ ಕಾರಣ ಡಿಜಿಟಲ್ ವರ್ಲ್ಡಲ್ಲಿ ಏನು ಹೆಚ್ಚಿನ ಸಮಯವನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವ ಜನಾಂಗ ಏನು ಸಮಯವನ್ನು ಕಳೀತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದರಿಂದ ನಾವು ಹೊರಗೆ ಬರಬೇಕು ಅಂತಂತಂದರೆ ಆ ಡಿಜಿಟಲ್ ವರ್ಲ್ಡ್, ಇಂಥ ಒಂದು ಡಿಜಿಟಲ್ ವರ್ಲ್ಡಿಂದ ಏನು ಸ್ಟ್ರೆಸ್ಫುಲ್ ಲೈಫ್ ಇದೆ ಅಥವಾ ಮಕ್ಕಳಿಗೆ ಈ ಒಂದು ಇಮೋಷ್ನಲ್ ವೀಕ್ ಇರ್ಬೋದು, ಫಿಸಿಕಲ್ ಆಗಿ ಅವರು ಇದಿರ್ಬೋದು, ಇಂಥದ್ರೆಲ್ಲದರ ಬಗ್ಗೆ ಅವರ ಒಂದು ವೆಲ್ ಬೀಯಿಂಗನ್ನು ನಾವು ಅದೇ ಸಂದರ್ಭದಲ್ಲಿ ಅನುಕೂಲತೆ ಇರ್ಬೋದು, ಅನುಕೂಲಗಳನ್ನು ಸಾಕಷ್ಟು ಜ್ಞಾನವನ್ನು ಅವರಲ್ಲಿ ಕುಳಿತ ಜಾಗದಲ್ಲೇ ಅವ್ರು ಪಡ್ಕೊಳ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ಅವರ ವೆಲ್ ಬೀಯಿಂಗ್ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಸೊ ಇಂಥ ಒಂದು ಅವರ ಒಂದು ವೆಲ್ ಬೀಯಿಂಗ್ ಈ ಡಿಜಿಟಲ್ ವರ್ಲ್ಡಲ್ಲಿ ವೆಲ್ ಬೀಯಿಂಗ್ ಆಗಬೇಕು ಅಂತಂತಂದರೆ ಜೊತೆಯಲ್ಲೇ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಕೂಡ ಅಲ್ಲಿ ಬೇಕಾಗಿರುತ್ತೆ. ಈಗ ಅದಕ್ಕೇನೆ ಯಾವುದೇ ಸಾಫ್ಟ್ವೇರ್ ಕಂಪನಿಗಳಿಗೆ ಹೋದಾಗ ಅಲ್ಲಿ ನಾವು ನೋಡ್ತೀವಿ ಇನ್ ಬಿಟ್ವೀನ್ ಅವರು ಎಕ್ಸಸೈಸ್ಗಳನ್ನು ಮಾಡೋದಕ್ಕೆ, ಮೆಂಟಲಿ ಸ್ಟ್ರೆಸ್ಫುಲ್ ಆಗಿರ್ತಾರೆ ಅಂತೇಳಿ ಲಂಚ್ ಆದಮೇಲೆ ಇಷ್ಟು ಗಂಟೆ ಎಕ್ಸಸೈಸ್ ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇವೆಲ್ಲ ಅಂಶವನ್ನು ಗಮನದಲ್ಲಿ ನಾವು ನೋಡಿದಾಗ ಸಾಕಷ್ಟು ಈ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಎಷ್ಟು ಅನುಕೂಲತೆ ಇದೆಯೋ ಅಷ್ಟೇ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ. ಆದರೆ ಅದನ್ನು ನಾವು ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ನಾವು ತಗೊಂಡು ಹೋಗಬೇಕಾಗಿದೆ. ಬ್ಯಾಲೆನ್ಸ್ಡ್ ಆಗಿ ಅಂತಂತಂದರೆ ನೆಗೆಟಿವ್ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗಿದೆ ಅದ್ರ ಜೊತೆಗೆ ಆ ನೆಗೆಟಿವ್ ಇಂಪ್ಯಾಕ್ಟ್ನ ಮಿನಿಮೈಸ್ ಮಾಡಿಕೊಂಡು ನಾವಲ್ಲಿ ಆ ಸಂದರ್ಭದಲ್ಲಿ ಫಿಸಿಕಲ್ ಆಗಿ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಕ್ಕಳಿಗಲ್ಲಿ ನಾವು ತುಂಬಬೇಕಾಗಿದೆ. ಅಂದರೆ ಈಗ ಅದನ್ನು ನಾವು ಮಾಡಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ. ಅಂದರೆ ಈಗ ನಾವು ಟೈಮ್ ಇಷ್ಟು ಗಂಟೆ ನಾನು ಮೊಬೈಲ್ನ ಇಷ್ಟು ಗಂಟೆವರೆಗೂ ಮಾತ್ರ ನಾನು ನೋಡ್ತೀನಿ, ಕಂಪ್ಯೂಟರ್ ಮುಂದೆ ಇಷ್ಟು ಗಂಟೆವರೆಗೂ ಮಾತ್ರ ನಾನು ಇರ್ತೀನಿ. ಈ ಮಕ್ಕಳುಗಳಿಗೂ ಅಷ್ಟೇ ಇಡೀ ದಿನ ಅಲ್ಲಿ ಈಗ ಮುಂಚೆ ಎಲ್ಲ ಊಟ ತೋರಿಸ್ತಾ ಇರ್ತಾರೆ ಮೊಬೈಲಲ್ಲಿ, ಅವಾಗ ಬರ್ತಾ ಇರುತ್ತೆ. ಸೊ ಈ ಮುಂಚೆ ಯಾವ ಥರ ಇತ್ತು, ಮೊಬೈಲ್ ಬಂದಮೇಲೆ ಒಂದು ಫ್ಯಾಮಿಲಿ ಯಾವ ಥರ ಇದೆ, ಮೊಬೈಲ್ಗಿಂತ ಮುಂಚೆ ಫ್ಯಾಮಿಲಿ ಯಾವ ಥರ ಇತ್ತು, ಅವೆಲ್ಲವನ್ನು ನೀವು ಸಾಕಷ್ಟು ಅದರಲ್ಲಿ ನಾವು ನೋಡ್ತೀವಿ. ಇವೆಲ್ಲ ಈಗಿನ ಒಂದು ಇದರಲ್ಲಿ ಅದು ಶಿಕ್ಷಣವನ್ನು ಸಾಕಷ್ಟು ಈಗ ಹೇಳಿದೆ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ಮಾಡ್ತಾ ಇದ್ವಿ. ಆದರೆ ಈಗ ಎಲ್ಲವನ್ನೂ ಕೂಡ ಮಕ್ಕಳುಗಳಿಗೆ ಕಂಪ್ಯೂಟರ್ ಮೂಲಕ ಇದನ್ನು ನಟ್ಟು ಬೋಲ್ಟನ್ನು ಈ ಥರ ಟೈಟ್ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು, ಆ ಲೈಟನ್ನ ಈ ಥರ ಫ್ಯಾನ್ನ ಈ ಥರ ಫಿಟ್ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು. ಎಲ್ಲವನ್ನೂ ಕೂಡ ನಾವು ಮೊಬೈಲು ಇವುಗಳಲ್ಲೇ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕಿಂತ ಅವ್ರಿಗೆಲ್ಲವನ್ನೂ ಕೂಡ ಡಿಜಿಟಲಲ್ಲೇ ತೋರಿಸುವಂತಹ ಒಂದು ಸಮಯ ಈಗ ಬಂದಿದೆ. ಅದರಿಂದಾಗಿಯೇ ಎಷ್ಟು ನಾವು ಡಿಜಿಟಲ್ ವರ್ಲ್ಡ್ಗೆ ಸಾಕಷ್ಟು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಉಪಯೋಗ ಮಾಡಿಕೊಂಡ್ರೂ ಕೂಡ ಅಷ್ಟೇ ಸಮಯದಲ್ಲಿ ಮಕ್ಕಳ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಯುವಕರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಎರಡೂ ಕೂಡ ಕಡಿಮೆ ಆಗ್ತಾ ಇರೋದು ಅನೇಕ ರೋಗಗಳಿಗೆ ಮತ್ತು ಎಸ್ಪೆಷಲಿ ಇಮೋಷನಲ್ ಸ್ಟ್ರೆಸ್ ಲೈಫ್, ಇಮೋಷನಲ್ ವೀಕ್, ಮೆಂಟಲಿ ವೀಕ್ ಆಗಿರುವಂಥದ್ದನ್ನು ನಾವು ಇದರಲ್ಲಿ ಈ ಒಂದು ಡಿಜಿಟಲ್ ವರ್ಲ್ಡಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಇಲ್ಲಿ ಶಿಕ್ಷಕರಾಗಿ ಇವೆಲ್ಲರೂ ಕೂಡ ನಾನು ನೋಡಿದಾಗೆ
ಶಿಕ್ಷಕರಿದ್ದೀರಾ ಎಲ್ಲರೂ ಕೂಡ. ಶಿಕ್ಷಕರ ಮತ್ತು ಪೇರೆಂಟ್ಸ್ ಇಬ್ಬರುಗಳ ಪಾತ್ರ, ನೀವು ಪೇರೆಂಟ್ ಒಂದು ಕಡೆ ಶಿಕ್ಷಕರು ಮತ್ತೊಂದು ಕಡೆ ಪೇರೆಂಟ್, ನಿಮ್ಮ ಮಕ್ಕಳಿಗೆ ಪೇರೆಂಟ್ಗಳು ಕೂಡ ಆಗಿದ್ದೀರಾ. ಅವರಿಬ್ಬರ ಜವಾಬ್ದಾರಿ ಈ ಒಂದು ಪ್ರಸ್ತುತವಾಗಿ ಇಬ್ಬರ ಜವಾಬ್ದಾರಿ ಹೆಚ್ಚಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಯಂಗ್ ಜನ್ರೇಷನ್, ನಾನೇ ಕಾಲೇಜ್ ಪ್ರಿನ್ಸಿಪಾಲು, ನನಗಂತೂ ಎಷ್ಟು ಮಟ್ಟಿಗೆ ಒಂಥರ ಡೆಸ್ಪರೇಟ್ ಆಗಿದ್ದೀನಿ ಅಂತಂದರೆ ಯಾಕಪ್ಪ ಈ ಮೊಬೈಲ್ ಬಂತು ಅನ್ನೋ ಮಟ್ಟಿಗೆ ಡೆಸ್ಪರೇಟ್ ಆಗಿಬಿಟ್ಟಿದ್ದೀನಿ. ಯಾವಾಗ ನೋಡಲಿ ಮಕ್ಕಳುಗಳು ಮೊಬೈಲ್. ಅದಕ್ಕೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಅದನ್ನು ಕಂಪಲ್ಸರಿ ಮೊಬೈಲ್ನ ಬ್ಯಾನ್ ಮಾಡಬೇಕು ಕಾಲೇಜ್ ಕ್ಯಾಂಪಸಲ್ಲಿ ಅನ್ನೋ ಮಟ್ಟಿಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಆ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋ ಮಟ್ಟಿಗೆ ತರಬೇಕು ಅನ್ನೋ ಒಂದು ಆಲೋಚನೆಯನ್ನು ನಾನು ಮಾಡಿದ್ದೀನಿ. ಯಾಕೆಂದರೆ ಈ ಒಂದು ಮೊಬೈಲ್ ಹಾವಳಿಯಿಂದ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂತಹ ಟ್ಯಾಲೆಂಟ್, ತಮ್ಮಲ್ಲಿರುವಂತಹ ಸ್ಕಿಲ್ಸ್ ಏನಿದೆ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಅವ್ರ ಮನಸ್ಸಿಲ್ಲ ಅವ್ರಿಗೆ. ಈಗ ಸಾಕಷ್ಟು ಕಾಂಪಿಟೇಷನ್ನ ನಾವು ಮಾಡ್ತಾ ಇರ್ತೀವಿ ಕಾಲೇಜಲ್ಲಿ, ಆದರೆ ಕಾಂಪಿಟೇಷನ್ನಲ್ಲಿ ಭಾಗವಹಿಸಬೇಕು ಅನ್ನೋ ಮನೋಭಾವನೆ ಅವ್ರಿಗಲ್ಲಿ. ಅದರ ಬದಲಿಗೆ ಮೊಬೈಲಲ್ಲಿ ಇನ್ನೊಂದು ಹಾಡನ್ನ ಕೇಳ್ತಾ ಕೂತ್ಕೊಂಡೇ ಹೊರತು ನನ್ನಲ್ಲೂ ಹಾಡುವಂತಹ ಮನೋಭಾವನೆ ಇದೆ, ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಇಲ್ಲ. ಈ ಒಂದು ಮಟ್ಟಕ್ಕೆ ಮಕ್ಕಳು ಬರ್ತಾ ಇರೋದು, ಆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇರೋದು ನಿಜವಾಗ್ಲೂ. ಸೊ ಇಟ್ ಈಸ್ ಅನ್ ಅಲಾರ್ಮಿಂಗ್ ಟೈಮ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಾರ್ ದ ನೆಕ್ಸ್ಟ್ ಜನ್ರೇಷನ್ಗೆ. ಸೊ ಹಾಗಾಗಿ ಆಸ್ ಎ ಟೀಚರ್ ಆಗಿ, ಆಸ್ ಎ ಪೇರೆಂಟ್ ಆಗಿ ನಮ್ಮ ಇಬ್ಬರ ಜವಾಬ್ದಾರಿ ಕೂಡ ಇಲ್ಲಿ ಹೆಚ್ಚಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಮಕ್ಕಳನ್ನು ಸರಿದಾರಿಗೆ, ಯಾಕೆ ಅಂತಂದರೆ ಆ ಮಕ್ಕಳು ಈಗ ಒಂದು ಕೆಟ್ಟು ಹೋಯ್ತು ಅಂತಂತಂದರೆ ಆ ಸರಿದಾರಿಯನ್ನು ಬಿಟ್ಟು ಅವರಲ್ಲಿ ಆ ಸ್ಕಿಲ್ಗಳನ್ನು ಕಲಿದಲನೆ ಬೇರೆ ಬೇರೆ ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತಂತಂದರೆ ಆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಆ ವಿದ್ಯಾರ್ಥಿಗಳಲ್ಲಿ ನಮ್ಮ ಮಕ್ಕಳೇ ಕೂಡ ಅಲ್ಲಿ ಆಗಿರ್ಬೋದು. ಇದು ಮುಂದೆ ಒಂದು ಸಮಾಜಕ್ಕೆ ಅಲ್ಲಿ ಒಂದು ಏನು ಹೇಳ್ತೀವಿ, ಆ ಮಕ್ಕಳಲ್ಲಿ ಅದೇ ರೀತಿಯಾದಾಗಿ ನಾವು ಬೆಳೆಯೋದಕ್ಕೆ ಬಿಟ್ಟರೆ ನಾವು ಒಂದು ಉತ್ತಮವಾದಂತಹ ಒಂದು ನಾಗರಿಕರನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಉತ್ತಮ ನಾಗರಿಕರನ್ನಾಗಿ ನಾವು ಮಾಡಬೇಕು ಅಂತಂತಂದರೆ ಇಲ್ಲಿ ಬೋತ್ ಪಾಸಿಟಿವ್ ಇಂಪ್ಯಾಕ್ಟ್ ಜೊತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಅದನ್ನು ನಾವು ಎರಡನ್ನೂ ಗಮನದಲ್ಲಿಟ್ಕೊಂಡು ನಾವು ಆಸ್ ಎ ಟೀಚರ್ ಆಗಿ ಕಾಲೇಜಿನಲ್ಲಿರುವಂತಹ ಅಥವಾ ಸ್ಕೂಲ್ಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ನಾವು ಸರಿದಾರಿ ತರುವಲ್ಲಿ ನಮ್ಮ ಪಾತ್ರ ಹೆಚ್ಚಿದೆ. ಆಸ್ ಎ ಪೇರೆಂಟ್ ಆಗಿ ನಮ್ಮ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ತರುವಂತಹ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಾವು ನಿರ್ವಹಿಸಿ ಉತ್ತಮ ನಾಗರಿಕರನ್ನು ಈ ಒಂದು ಡಿಜಿಟಲ್ ವರ್ಲ್ಡಲ್ಲಿ, ಯಾಕೆಂದರೆ ಮಕ್ಕಳುಗಳನ್ನು ಬಿಟ್ಟರೆ ಈಗ ಸೋಷಿಯಲ್ ಕ್ರೈಮ್ಸ್ಗಳಾಗಿರ್ಬೋದು, ಮಕ್ಕಳಲ್ಲಿ ಆಗುವಂತಹ ಈ ಸೈಬರ್ ಕ್ರೈಮ್ಸ್ಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಇದರಿಂದ ಡಿಜಿಟಲ್ ವರ್ಲ್ಡಿಂದ. ಸೊ ಅವರನ್ನ ಒಂದು ಒಳ್ಳೆ ರೀತಿಯಾದಂತಹ ಶಿಕ್ಷಣವನ್ನು, ಪಾಸಿಟಿವ್ ಶಿಕ್ಷಣವನ್ನು, ಧನಾತ್ಮಕವಾದಂತಹ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ, ಇದೇ ಒಂದು ಮನೋಭಾವನೆಯನ್ನು ನೀವೆಲ್ಲರೂ ಕೂಡ ಬೆಳೆಸ್ಕೊಂಡು ಒಂದು ಉತ್ತಮ ನಾಗರಿಕರನ್ನು ನಿರ್ಮಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ, ಮತ್ತು ಇಂತಹ ಒಂದು ನನ್ನ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಟ್ ಈಸ್ ಅ ನೀಡ್ ಆಫ್ ದ ಅವರ್, ವೆರಿ ಮಚ್ ನೀಡೆಡ್. ಅದನ್ನು ನಾನು ಹೇಳ್ತಾ ಇದ್ದೆ ಮೇಡಮ್ಗೆ, ನಮ್ಮ ಕಾಲೇಜ್ನಲ್ಲೂ ಕೂಡ ಇಂಥ ಒಂದು ಕಂಬೈನ್ಡ್ ಇದಾಗಿ ಕೊಲಾಬರೇಷನ್ನಲ್ಲಿ ಇಂಥ ಒಂದು ಇದನ್ನು ಅದು ಮಕ್ಕಳಿಂದನೇ ಪ್ರೆಸೆಂಟೇಷನ್ನ ಮಾಡಿಸ್ಬೇಕು. ನಮ್ಮದು ಕಾಲೇಜು 3,500 ವಿದ್ಯಾರ್ಥಿಗಳಿರುವಂತಹ ಕಾಲೇಜು, ಸರ್ಕಾರಿ ಕಾಲೇಜು. ಸೊ ಆ ವಿದ್ಯಾರ್ಥಿಗಳಿಂದಲೇ ಇಂಥ ಒಂದು ಪ್ರೆಸೆಂಟೇಷನ್ನ ಮಾಡಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಇನ್ಡೆಪ್ತ್ ನಾಲೆಡ್ಜ್ ಬೆಳೆಯುತ್ತೆ. ಆವಾಗ ಅವ್ರಿಗೆ ಜ್ಞಾನ, ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್, ನಾವು ಯಾವ ರೀತಿ ಹೋಗಬೇಕು ಅನ್ನೋದು ಕೂಡ ಒಂದು ಬೆಳೆಯುತ್ತೆ, ಮನಸ್ಥಿತಿ ಬದಲಾಗುತ್ತೆ ಅನ್ನೋ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು
ಮೇಡಮ್ ಅವರೆಲ್ಲೂ ಕೂಡ ಐ ಆಮ್ ರಿಕ್ವೆಸ್ಟಿಂಗ್ ಯು ಮೇಡಮ್ ಆ್ಯಂಡ್ ವೈಸ್ ಚಾನ್ಸಲರ್ ಸರ್, ಸೊ ಪ್ಲೀಸ್ go ahead to organize this kind of program conferences for the student with the student representatives ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಅದನ್ನು ಅಂಥ ಒಂದು ಅವಕಾಶವನ್ನು ನಮ್ಮ ಕಾಲೇಜಿಗೆ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಿಜಿಟಲ್ ಜಗತ್ತಿನ ಆತಂಕಗಳ ಮೇಲೆ ವಿಸ್ತಾರವಾದಂತಹ ಬೆಳಕನ್ನು ಚೆಲ್ಲಿ ತಂತ್ರಜ್ಞಾನ ಧನಾತ್ಮಕವಾಗಿ ಬಳಕೆಯಾಗಲಿ, ಹಾಗೆ ಡಿಜಿಟಲ್ ಸಾಕ್ಷರತೆ ಮೂಡಿ ಬರಲಿ ಎಂದು ಆಶಯ ವ್ಯಕ್ತಪಡಿಸಿದಂತಹ ಡಾಕ್ಟರ್ ಪ್ರತಿಭಾ ಪಾರ್ಶ್ವನಾಥ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರ ಭಾಷಣಕ್ಕಿಂತ ಮುಂಚೆ ಕೆಲವು ಆಯ್ದ ಪ್ರತಿನಿಧಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ದೇವೆ. ಉಳಿದ ಪ್ರಮಾಣ ಪತ್ರಗಳನ್ನ ನಂತರ ವಿತರಿಸಲಾಗುವುದು. ಈ ಪ್ರಮಾಣ ಪತ್ರ ವಿತರಣೆಯನ್ನ ಮಾನ್ಯ ಕುಲಪತಿಗಳು ನೆರವೇರಿಸಿಕೊಡಬೇಕಾಗಿ ಪ್ರಾರ್ಥನೆ. ಮೊದಲಿಗೆ ಕವಿತಾ SP, ಜಗದೀಶ್ ಹುಲ್ಯಾಳ್, ಎ ಭಾಗ್ಯಲಕ್ಷ್ಮಿ, ಲೋಕೇಶ್ ಕುಮಾರ್, ಸರ್ ತ್ರಿಮೂರ್ತಿ, ಕಡೆಯದಾಗಿ S ಸಚಿನ್ ಕುಮಾರ್, ಉಳಿದ ಪ್ರತಿನಿಧಿಗಳಿಗೆ ನಂತರ ವಿತರಿಸಲಾಗುವುದು. ಈಗ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನ ನೆರವೇರಿಸಿಕೊಡಲಿದ್ದಾರೆ ಮಾನ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ಸಮಾರೋಪ ಸಮಾರಂಭದ ಭಾಷಣವನ್ನ ನೆರವೇರಿಸಿಕೊಟ್ಟಂತ ಡಾಕ್ಟರ್ ಪ್ರತಿಭಾ ಪಾರ್ಶ್ವನಾಥ್ ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಸನ್ಮಾನ. ಮಾನ್ಯ ಕುಲಪತಿಗಳು ಹಾಗೂ ಇತರೆ ಅಧಿಕಾರಿಗಳು ನೆರವೇರಿಸಿಕೊಡಬೇಕಾಗಿ ಕೋರಿಕೆ.